ಪ್ರಿಯ ವೀಕ್ಷಕರೇ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಏನು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರಲ್ಲ, ಕರ್ನಾಟಕದ ಜನಗಳಿಗೆ ಅನಗತ್ಯ ಒಂದು ಹೊರೆ ಬೀಳ್ತಾ ಇದೆ. ನಮಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಕೆಲವ್ರಿಗೆ ಅನುಕೂಲ ಇದೆ, ಕೆಲವ್ರಿಗೆ ಅನನುಕೂಲ ಇದೆ, ಹೇಳೋಕ್ಕಾಗಲ್ಲ. ಗೊತ್ತಾಯ್ತಾ? ಗ್ಯಾರಂಟಿ ಯೋಜನೆ ತುಂಬ ಬಡವರಿಗೆ ಭಾಳ ಅನುಕೂಲ ಇದೆ. ಅಕ್ಕಿ ಮತ್ತು 2,000 ರೂಪಾಯಿ. ಈ ಬಸ್ಸು ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಆದರೆ ಆ ಯೋಜನೆಗೆ ಆಯ್ತಪ್ಪ, ಗ್ಯಾರಂಟಿ ಸೂಪರು, ಚೆನ್ನಾಗಿದೆ, ಅದ್ಭುತವಾಗಿದೆ. ಈ ಹೊರೆ ಯಾರಿಗೆ ಬೀಳ್ತಾ ಇದೆ? ನಮಗೆ ಬೀಳ್ತಾ ಇದೆ, ಬೇರೆಯವ್ರಿಗೆ ಬೀಳ್ತಾ ಇಲ್ಲ, ರಾಜಕಾರಣಿಗಳಿಗೆ ಬೀಳ್ತಾ ಇಲ್ಲ. ಇದು ನಮಗೆ ಬೀಳ್ತಾ ಇರೋದು ಈ ಹೊರೆ. ನೋಡಿ, ಇಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಇದೆಯಲ್ಲ, ಈ ಸಮಿತಿಗೆ ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ ಗೊತ್ತಾ? ಈ ಸಮಿತಿ ಅವಶ್ಯಕತೆ ಇತ್ತಾ? ಇವಾಗ ಇವ್ರದ್ದೇ ಟೀಮ್ ಇದೆಯಾ, ಆಲ್ರೆಡಿ AS ಆಫೀಸರ್ಗಳು ಇದ್ದಾರೆ, ಎಲ್ಲ ಇದ್ದಾರೆ. ಇದಕ್ಕೆ ಎಕ್ಸ್ಟ್ರಾ ಸಮಿತಿ, ಇವರು ಪಕ್ಷದವರೇ ಆಗಬೇಕದು, ಬೇರೆ ಆಗಂಗಿಲ್ಲ. ಬೇರೆ ರಿಟೈರ್ಡ್ AS ಆಫೀಸರು ಇವ್ರು ಆಗಂಗಿಲ್ಲ, ರಿಟೈರ್ಡ್ ಜಡ್ಜ್ಗಳು ಕೂಡ ಆಗಂಗಿಲ್ಲ. ಅವ್ರ ಪಕ್ಷದವರಿಗೆ ಕೊಡಬೇಕು ಸ್ಥಾನಮಾನ. ಯಾಕಂದರೆ ನೆಕ್ಸ್ಟು ಟಿಕೆಟ್ ತರೋಕ್ಕಾಗಲ್ವಲ್ಲ, ತಿರ್ಗಾ ಸೀಟ್ ಗೆಲ್ಲಕ್ಕಾಗಲ್ವಲ್ಲ. ಅದರಿಂದ ನೋಡಿ, ಇದರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಯಾರು ಗೊತ್ತಾ? HM ರೇವಣ್ಣನವರಿಗೆ ಸಂಬಳ 5,89,487 ರೂಪಾಯಿ ಒಂದು ತಿಂಗಳಿಗೆ. ಇದು ಯಾರಿಗಾದರೂ ಸಂಬಳ ಸರ್ಕಾರಿ ಅಧಿಕಾರಿಗಳಿಗೆ ಇದೆಯಾ? ಯಾರಿಗಾರು ಇದೆಯಾ ಇದು? ಸೈನಿಕರಿಗೆ ಇದೆಯಾ? ಹೋಗಿ ನಮ್ಮ ದೇಶ ಕಾಯೋ ಸೈನಿಕರಿಗೆ ಈ ಸಂಬಳ ಇದೆಯಾ? ಎಷ್ಟು? 5,89,487 ರೂಪಾಯಿ. ಇದು ಮುಖ್ಯಮಂತ್ರಿಗಳು ಏನು ಅಧಿವೇಶನದಲ್ಲಿ ಉತ್ತರ ಕೊಟ್ಟಿರೋದು, ಇದು ವಿರೋಧ ಪಕ್ಷದವ್ರಿಗೆ. ಇದೆ, ನಾ ಪ್ರಿಂಟ್ ಬರ್ಕೊಂಬಂದಿರೋದಲ್ಲ. ಉಪಾಧ್ಯಕ್ಷರಿಗೆ SR ಪಾಟೀಲ್ ಅವರು ಉಪಾಧ್ಯಕ್ಷರು. ಅವ್ರಿಗೆ ಎಷ್ಟು ಗೊತ್ತಾ ಸಂಬಳ? ಉಪಾಧ್ಯಕ್ಷರು SR ಪಾಟೀಲ್, ಸುರೋಜ್ ಹೆಗಡೆ, ಪುಷ್ಪ ಅಮರನಾಥ್, ಮೊಹಾರೋಜ್ ಖಾನ್, ದಿನೇಶ್ ಗೊಳೇಗೌಡರ್ ತಲಾ 4,43,365 ರೂಪಾಯಿ. ಇವರಿಗೆಲ್ಲ ಯಾರ್ಯಾರಿಗೆ? SR ಪಾಟೀಲ್, ಸುರೋಜ್ ಹೆಗಡೆ, ಪುಷ್ಪ ಅಮರನಾಥ್, ಮೆಹಾರೋಜ್ ಖಾನ್, ದಿನೇಶ್ ಗುಳಿಗೌಡರಿಗೆ ತಲಾ 4,43,365 ರೂಪಾಯಿ ಈ ಸೆಕೆಂಡ್ ಟೀಮ್ಗೆ. ಅಷ್ಟೇ ಅಲ್ಲದೆ HM ರೇವಣ್ಣ ಅವರು 12 ಜನ ಕಚೇರಿ, ಅವರೇನು ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ 12 ಜನ, ಆ ಕಚೇರಿಯವರಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ 6,51,844 ರೂಪಾಯಿ. ಯಾರ್ದು ದುಡ್ಡಿದು? ಇವ್ರೇನು ಟೊಮಟೊ ಈರುಳ್ಳಿ ಬೆಳೆದೇನಾದ್ರು ಕೊಡ್ತಾ ಇದ್ದಾರಾ? ಇವ್ರು ಸ್ವಂತ ಮನೆದೇನಾದ್ರು ಕೊಡ್ತಾ ಇದ್ದಾರಾ? ಇವ್ರ ಜೋಬಿಂದ ಏನಾದ್ರು ತೆಗೆದು ಕೊಡ್ತಾ ಇದ್ದಾರಾ? ಇಲ್ಲ. ನಾವು ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡನ್ನು ಈ ಒಂದು ಸಮಿತಿಗೆ, ಗ್ಯಾರಂಟಿ ಸಮಿತಿಗೆ ಅನ್ಯಾಯವಾಗಿ 5 ವರ್ಷ ವೇಸ್ಟ್ ಆಗ್ತಾ ಇದೆ. ಇಷ್ಟ ಆಯಿತಾ? ನೋಡಿ, ತಿರ್ಗಾ ಇನ್ನೊಂದು, ರೇವಣ್ಣ ಟೀಮ್ 12 ಜನ ಆಯಿತು. ಈ SR ಪಾಟೀಲ್ ಅವರ 11 ಜನದ ಟೀಮು, SR ಪಾಟೀಲ್ ಸಿಬ್ಬಂದಿಗಳು ಇದ್ದಾರಲ್ಲ ಅವ್ರ ಆಫೀಸ್ ಕಚೇರಿಗೆ, ಅವ್ರ 11 ಜನ. 11 ಜನಕ್ಕೆ 4,51,418 ರೂಪಾಯಿ ಅವ್ರ 11 ಜನಕ್ಕೆ ತಿಂಗಳಿಗೆ ಸಂಬಳ. ಆಮೇಲೆ ಸುರೋಜ್ ಹೆಗಡೆ ಅವರ ಸಿಬ್ಬಂದಿಗಳಿಗೆ 3,89,895 ರೂಪಾಯಿ ಈ ಸಿಬ್ಬಂದಿಗಳಿಗೆ. ಮತ್ತು ಪುಷ್ಪ ಅಮರನಾಥ್ ಅವರ 12 ಸಿಬ್ಬಂದಿಗಳಿಗೆ 5,08,499 ರೂಪಾಯಿ ಇವರಿಗೆ. ಆಮೇಲೆ ಮೆಹರೋಜ್ ಖಾನ್ ಅವರ ಸಿಬ್ಬಂದಿಗಳಿಗೆ 10 ಸಿಬ್ಬಂದಿಗಳಿಗೆ 3,87,350 ರೂಪಾಯಿ. ಯಾರು ದುಡ್ಡಿದು? ನಮ್ಮದು, ನಾವು ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡಿದು, ಅವ್ರದ್ದಲ್ಲ. ಟೊಮಟೊ ಹಣ್ಣು, ಈರುಳ್ಳಿ, ಬದನೆಕಾಯಿ, ಬೆಂಡೆಕಾಯಿ ಬೆಳೆದು ಅಡಿಕೆ, ತೆಂಗಿನಕಾಯಿ ಮಾರಿರ್ತಕ್ಕಂಥ ದುಡ್ಡಲ್ಲ. ನಾವು ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡನ್ನು, ಇದನ್ನು ಅನ್ಯಾಯವಾಗಿ ವೇಸ್ಟ್ ಆಗ್ತಾಯಿದೆ. ಇಷ್ಟು ದುಡ್ಡು ಇದು ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಇದು ಒಂದು ವರ್ಷಕ್ಕೆ ಇವರ ಎಲ್ಲ ಸಿಬ್ಬಂದಿಗಳಿಗೂ ಒಂದು ವರ್ಷಕ್ಕೆ 6,10,71,012 ರೂಪಾಯಿ ಆಗುತ್ತೆ. ಎಷ್ಟಕ್ಕೆ? ಒಂದು ವರ್ಷಕ್ಕೆ. ಯಾರು ದುಡ್ಡಿದು? ಯಾರಪ್ಪನ ಮನೆ ದುಡ್ಡು? ಅವ್ರ ದುಡ್ಡ? ಅವ್ರ ಮನೆ ದುಡ್ಡ ಇದು? ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮನ್ನು ಕೆಪ್ರಗಳನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮನ್ನು ಬಕ್ರಗಳನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮನ್ನು ಮುಟ್ಟಳರನ್ನಾಗಿ ಮಾಡ್ತಾ ಇದ್ದಾರೆ, ಜನಗಳನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು. ಕೇಳಿದರೆ, ಪ್ರಶ್ನೆ ಮಾಡಿದರೆ ಜೈಲಿಗೆ ಹಾಕ್ಬಿಡ್ತೀವಿ, ಕೇಸ್ಗೆ ಹಾಕ್ಬಿಡ್ತೀವಿ, ಆ ಕೇಸ್ ಹಾಕ್ತೀವಿ, ಈ ಕೇಸ್ ಹಾಕ್ತೀವಿ ಅಂತಂದು ಹೇಳಿ ಅವ್ರ ಅಭಿಮಾನಿಗಳು
ಈ ಥರ ಮೆಸೇಜ್ ಮಾಡಿ ಎದುರಿಸ್ತಾರೆ. ಇದು ಪ್ರಶ್ನೆ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆಯಲ್ವಾ? ಅದೇ ರೀತಿ ಈ ಸಮಿತಿಗೆ ಇಷ್ಟು ದುಡ್ಡು ಕೊಡೋದು, 1 ವರ್ಷಕ್ಕೆ 6 ಕೋಟಿ ದುಡ್ಡು ಕೊಡೋದು ಇದು ಒಳ್ಳೆಯದಾ? ಇದನ್ನು ಯಾರಿಗಾರ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಮನೆ ಇಲ್ದವ್ರಿಗೆ, ಏನೂ ಇಲ್ದವ್ರಿಗೆ, ಇದನ್ನು ಅಂಗವಿಕಲರಿಗೆ, ಕಣ್ಣು ಕಾಣದೇ ಇಲ್ದವ್ರಿಗೆ ಇದನ್ನು ಉಪಯೋಗಿಸ್ಕೋಬೋದಲ್ವಾ? ಯಾಕೆ ಈ ಥರ ದುಡ್ಡು ವೇಸ್ಟ್ ಮಾಡ್ತಾಯಿದ್ದಾರೆ? ಆಲ್ರೆಡಿ ಎಚ್.ಎಂ. ರೇವಣ್ಣನವ್ರಿಗೆ MLA ಆಗವ್ರೆ, MLA ಪಿಂಚಣಿ ಬರ್ತಾ ಇದೆ, ವಿಧಾನ ಪರಿಷತ್ ಸದಸ್ಯರು ಅದು ಪಿಂಚಣಿ ಬರ್ತಾ ಇದೆ. ಅದ್ರ ಜೊತೆಗೆ ಈ ಸಂಬಳ 5 ಲಕ್ಷ ರೂಪಾಯಿ. ಯಾರು ದುಡ್ಡಿದು? ನಮ್ಮ ದುಡ್ಡು. ನಮಸ್ಕಾರ, ಅರ್ಥ ಮಾಡ್ಕೊಳ್ಳಿ. ಇದೇನು ಕೆಟ್ಟ ಉದ್ದೇಶದಿಂದ ಹೇಳಿಲ್ಲ, ಇದು ಒಂದು ಒಳ್ಳೆ ಅದ್ಭುತವಾದ ವಿಚಾರ. ಈ ದುಡ್ಡನ್ನು ಯಾವ ರೀತಿ ವೇಸ್ಟ್ ಮಾಡ್ತಾಯಿದ್ದಾರೆ, ಇದೇ ದುಡ್ಡನ್ನ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉಪಯೋಗಿಸಿದ್ರೆ ಎಷ್ಟು ಕೆಲಸಗಳಾಗಿರೋದು. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.